ಓಕೆನಾ? ಒಂದಾಗ ನೋಡ್ತಾ ಹೋಗ್ತೀರಣ್ಣ. ಫಸ್ಟ್ ಒನ್ COP30. ನೆನ್ಪಿಟ್ಕೋಬೇಕು, COP ಅಂತಂದ್ರೆ ಇಟ್ಸ್ ಅ ಕಾನ್ಫರೆನ್ಸ್ ಪಾರ್ಟಿ ಅಷ್ಟೇ. ಯಾವ್ದು ಅಂತ ಕೇಳ್ಬೇಕು ಮೊದ್ಲು ನೀವು. ಯಾವ್ದಪ್ಪ COP30 ಅಂದ್ರೆ? ನೋಡಿ, ಅದಕ್ಕೋಸ್ಕರ ಹೆಡಿಂಗ್ ಅಲ್ಲೇ I've added COP30, United Nations Framework Convention on Climate Change. United Nations Framework Convention on Climate Change. ಈಗ COP29 ನಡೀತು. It took place at Baku. It took place at Baku. ಎಲ್ಲಪ್ಪ ಬಾಕು ಇರೋದು? Azerbaijan. COP29, COP28. COP28 took place at Dubai. Dubai, ಎಲ್ಲಪ್ಪ ದುಬೈಲಿ? It is UAE, United Arab Emirates. COP27, it's in Egypt. Sharm al Sheikh, it's in Egypt. ಅದಾದ್ಮೇಲೆ COP26, Glasgow. Where is Glasgow? It is Glasgow, it's in UK. ಅದಾದ್ಮೇಲೆ ಹಂಗೆ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ COP21. ಯಾವ ವರ್ಷದಲ್ಲಿ? 2015. ಇಟ್ಸ್ ಇನ್ ಫ್ರಾನ್ಸ್, ಪ್ಯಾರಿಸ್. ಇಟ್ಸ್ ಇನ್ ಫ್ರಾನ್ಸ್, ಪ್ಯಾರಿಸ್. ಇದು ಮೇಜರ್ ಆಗಿ ಇಟ್ ಇಸ್ ಯಾವಾಗಪ್ಪ? 24, 23, 22, 21. Those years, COPs, locations, countries. ಅದೇ ರೀತಿ 2025 ಎಲ್ಲಿ ನಡೀತಪ್ಪ? ಯಾವ COP ಇದು? COP30 ಎಲ್ಲಿ ನಡೆಯುತ್ತೆ ಅಥವಾ ಎಲ್ಲಿ ನಡೀತು? ಇಟ್ಸ್ ಇನ್ ಬೆಲ್ಲಂ. ಬೆಲ್ಲಂ, where is ಬೆಲ್ಲಂ? ಬ್ರೆಜಿಲ್. ಬೆಲ್ಲಂ, ಇಟ್ಸ್ ಇನ್ ಬ್ರಾಜಿಲ್. ಅಂಡ್ ನೆಕ್ಸ್ಟ್ ಒನ್ COP31. ಇವೆಲ್ಲ ಫ್ಯಾಕ್ಚುಯಲ್ಸ್ ಅಲ್ವೇ ಅಲ್ಲ. COP31 ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ದಿಸ್ ಇಯರ್ COP26. ನೆನ್ಪಿಟ್ಕೋಬೇಕು, ಇಲ್ಲಿ 2026 ನಡೆಯುತ್ತೆ. COP31 ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಮೇಜರ್ ಆಗಿ ಇಟ್ ವಿಲ್ ಟೇಕ್ ಪ್ಲೇಸ್ ಇನ್ ಎಲ್ಲಿ? ತುರ್ಕಿ. ಲೊಕೇಶನ್ ಗೊತ್ತಿಲ್ಲ, ತುರ್ಕಿ ನೋಡೋಣ ಎಲ್ಲಿ ನಡೆಯುತ್ತೆ. ಅಂಕಾರಲ್ಲಿ ನಡಿಬೋದು ಮೋಸ್ಟ್ಲಿ ಇನ್ ಅಂಕಾರ, ಬಟ್ ಲೊಕೇಶನ್ ಗೊತ್ತಿಲ್ಲ. ಬಟ್ ತುರ್ಕಿ ಅವ್ರು ಮಾಡ್ತಾರೆ. ಅಂಡ್ COP31 ಆಯ್ತು. COP32 ಇನ್ ಅಡಿಸ್ ಅಬಾಬಾ. ಇದು ಪಕ್ಕ ಕನ್ಫರ್ಮ್ ಆಗಿದೆ. COP32 ಇಟ್ಸ್ ಇನ್ ಎಲ್ಲಿ? ಅಡಿಸ್ ಅಬಾಬಾ, ಇಥೋಪಿಯಾ. ಅಡಿಸ್ ಅಬಾಬಾ, ಇಟ್ ಇಸ್ ಇಥೋಪಿಯಾ. 2027 COP32 ಎಲ್ಲಿ ನಡೆಯುತ್ತೆ? ಅಡಿಸ್ ಅಬಾಬಾ. ಎಲ್ಲಿದೆ ಅಡಿಸ್ ಅಬಾಬಾ? ಇಟ್ಸ್ ಇನ್ ಇಥೋಪಿಯಾ. ನಾವು COP33 ಇಂಡಿಯಾ ಮೆಜಾರಿಟಿ ಫೈನಲೈಸ್ ಆಗಿದೆ, ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಬಟ್ COP33 ಇನ್ ಇಂಡಿಯಾ, ನ್ಯೂ ಡೆಲ್ಲಿ. ಯಾವಾಗ, ಯಾವ ವರ್ಷ? 2028 ಅಲ್ಲಿ COP33 ಇಂಡಿಯಾ, ನ್ಯೂ ಡೆಲ್ಲಿ. ಇಷ್ಟು COPಗಳ ಬಗ್ಗೆ ಗೊತ್ತಿರಲೇಬೇಕಾದ ವಿಚಾರಗಳು. ಮ್ಯಾಚ್ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ಯಾವ COP ಯಾವಾಗ ನಡೆಯುತ್ತೆ, ಎಲ್ಲಿ ನಡೀತು, ಇವೆಲ್ಲ ಕೇಳ್ತಾರೆ. ಅಂಡ್ ದ ಸೆಕೆಂಡ್ ಮೇಜರ್ ಇಂಪಾರ್ಟೆಂಟ್ ಒನ್ COP30 ಅಂತಕ್ಕಂಥದ್ದು ನೋಡೋದಾದ್ರೆ 30ನೇ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್. ನಾವು which took place at ಎಲ್ಲಪ್ಪ? ದ ಬ್ರಾಜಿಲ್. ಯಾವಾಗ ನಡೀತು? ನವೆಂಬರ್ 2025 ಅಲ್ಲಿ ನಡೀತು. ಸೆಕೆಂಡ್ ಒನ್. ದ ಥರ್ಡ್ ಮೇಜರ್ ಇಂಪಾರ್ಟೆಂಟ್ ಒನ್. ನಾವು ಈ ಒಂದು ಮೇಜರ್ ಆಗಿ ಈ ಕಾನ್ಫರೆನ್ಸ್ ನ ಹೈಲೈಟ್ಸ್ ಏನಪ್ಪಾ? ನಾವು ಆಲ್ರೆಡಿ ನಿಮ್ಗೆ ಹೈಲೈಟ್ಸ್ ಹೇಳಿದೆ. ಏನು ಹೈಲೈಟ್ಸ್? ಪ್ರೊಟೆಕ್ಟಿಂಗ್ ಫಾರೆಸ್ಟ್, ಕಾಂಪೆನ್ಸೇಟಿಂಗ್ ದ ಇಂಡಿಜಿನಸ್ ಪೀಪಲ್. ಥರ್ಡ್ ಒನ್, ಇನ್ಕ್ರೀಸಿಂಗ್ ದ ಫಿನಾನ್ಸಸ್. ಅಂಡ್ ಫೋರ್ತ್ ಒನ್ ವಿ ಕಾಲ್ ಇಟ್ ಆಸ್ ಫೋಕಸ್ ಆನ್ ಅಡಾಪ್ಟೇಷನ್ ಆಗ್ಬೇಕು. ಇಟ್ ಈಸ್ ಈಗ ತಾಪಮಾನ ಜಾಸ್ತಿ ಆಗ್ತಿದ್ರು ಕೂಡ ನಮ್ಮ ಏನಾಗ್ಬೇಕು? ಅಡಾಪ್ಟೇಷನ್ ಜಾಸ್ತಿ ಆಗ್ಬೇಕು. Adaptation should increase, and that we call it as just transition towards renewable energies, and that took place at Ellappa antandre that took place at Belém, and that Belém is in Ellappa andre Brazil alli. COP31 elli nadiyutte? It's in Turkey, but location gottilla. Location official agilla innu, because Turkey it's in war situation alva. Now madade illa, neevena madಕೊಳ್ಳಿ ಅಂತ ಹೇಳಿದ್ದಾರೆ. But let's see what happens. But COP32 is official.
It's in ನಡೆಯುತ್ತೆ. Addis Ababa, Ethiopia, and a third major important one we call it as COP33, which will take place in the year 2028 in New Delhi, India. ಓಕೆನಾ, ಇಷ್ಟು ಗೊತ್ತಿಲ್ಲಬೇಕಾದ ವಿಚಾರಗಳು. And the second major important one, sir, now what is the outcome of this COP30? ಏನೇನು ಔಟ್ಕಮ್ ಇತ್ತಪ್ಪ ಇಲ್ಲಿ? ನಾವು ಏನೇನ್ ಔಟ್ಕಮ್ ಅಂತಂದ್ರೆ, ಈ ಒಂದು ಬೆಲ್ಲಂ ಕಾನ್ಫರೆನ್ಸ್ ಅಲ್ಲಿ ವಿ ವೆಂಟ್ ಫಾರ್ ಅಡಾಪ್ಷನ್ ಆಫ್ ಬೆಲ್ಲಂ ಪ್ಯಾಕೇಜ್ ವಿತ್ 29 ಪಾಯಿಂಟ್ ಪಾಲಿಟಿಕಲ್ ಡೀಲ್ಸ್ ನ ಮಾಡಿದ್ವಿ. 29 ಪಾಯಿಂಟ್ಸ್ ಪಾಲಿಟಿಕಲ್ ಡೀಲ್ಸ್, ನೆನ್ಪಿಟ್ಕೊಳ್ಳಿ, 29 ಪಾಯಿಂಟ್ಸ್ political deals. Now what is this 29 points political deals? Now 29 points ಬಗ್ಗೆ deals ಮಾಡ್ಕೊಂಡ್ವಿ. Now which is that 29 points? Majorly focusing upon which all things? Conservation, followed by we call it as finances, technology transfer, protecting women and children. ಈ ರೀತಿ ಎಷ್ಟು ಮಾಡ್ಕೊಂಡ್ವಪ್ಪ ಅಂತಂದ್ರೆ 29 political points ಬಗ್ಗೆ ಅಗ್ರಿಮೆಂಟ್ಸ್ ಅನ್ನ ಎಲ್ಲಿ ಮಾಡಿದ್ವಪ್ಪ ಅಂದ್ರೆ which took place at where? Bellam, which took place at Bellam. Important ಇಲ್ಲ, but second major important one, now this Bellam mission to 1.5 degrees Celsius. ನೆನಪಿಟ್ಕೊಳ್ಳಿ, ನಾವು ಪ್ಯಾರಿಸ್ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡೋದಪ್ಪ ಅಂತಂದ್ರೆ, ನೆನಪಿಟ್ಕೋಬೇಕು, ಇಲ್ಲಿ ನಾವು ಪ್ಯಾರಿಸ್ ಅಗ್ರಿಮೆಂಟ್ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ನಾವು ಇಟ್ ಇಸ್ ಮೇಜರ್ಲಿ ಫೋಕಸಿಂಗ್ ಅಪಾನ್ ದ 2 degrees Celsius. 2 degrees Celsius. ನಾವು ಯಾವಾಗಪ್ಪ 2 degrees Celsius ಕಡಿಮೆ ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಆಗಲಿಲ್ಲ ಯಾವ ಸೆಂಚುರಿಯಲ್ಲಿ? ಇನ್ ದಿಸ್ ಸೆಂಚುರಿ, ಪ್ರೆಸೆಂಟ್ ಸೆಂಚುರಿ. ನಾವು ಅಪ್ ಟಿಲ್ ಎಲ್ಲಿವರೆಗುನಪ್ಪ ಅಂತಂದ್ರೆ 2100 ವರೆಗೆ ನಮ್ಮ ತಾಪಮಾನ ಎಷ್ಟು ಇನ್ಕ್ರೀಸ್ ಆಗಬಾರ್ದು? ಇಟ್ ಇಸ್ 2 ಡಿಗ್ರಿಗಿಂತ ಜಾಸ್ತಿ ಇನ್ಕ್ರೀಸ್ ಆಗಬಾರ್ದು. ಅಂಡ್ ವಿ ನೀಡ್ ಟು ಟೇಕ್ ಎಕ್ಸ್ಟ್ರಾ ಎಫರ್ಟ್ ಟು ರೆಡ್ಯೂಸ್ ಇಟ್ ಟು ವಾಟ್ ಟೆಂಪರೇಚರ್? 1.5. ಸರ್ ಇದೆಲ್ಲ ಓಕೆ, ಬಟ್ ಆಸ್ ಆಫ್ ನಾವು ಎಷ್ಟು ಇನ್ಕ್ರೀಸ್ ಆಗಿದೆ? 1.1 ಇದೆ. ಆಸ್ ಆಫ್ ಟುಡೇ ಅಕಾರ್ಡಿಂಗ್ ಟು IPCC ಅಗ್ರಿಮೆಂಟ್ ಪ್ರಕಾರ ನೋಡೋದಾದ್ರೆ, ಇಟ್ ಇಸ್ ಆರ್ ಟೆಂಪರೇಚರ್ ಆಸ್ ರೈಸನ್ ಬೈ ಇಟ್ ಇಸ್ 1.1 degrees Celsius ಆಲ್ರೆಡಿ. ಬಟ್ ಈಗ ನಾವು ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಏನಪ್ಪಾ ಅಂದ್ರೆ 2 degree and 1.5 degree. ಬಟ್ ಈಗ ನೀವೇ ಹೇಳಿ, ನಾವೀಗ ಯಾವ್ದನ್ ಮಾಡಿದ್ರೆ ತುಂಬಾ ಒಳ್ಳೇದು? 2 degree ಮಾಡಿದ್ರೆ ಒಳ್ಳೇದಾ, 1.5 ಮಾಡಿದ್ರೆ ಒಳ್ಳೇದಾ? 1.5. ನಾವು 1.5 ಮಾಡಿದ್ರೆ ಒಳ್ಳೇದು. ಯಾಕಪ್ಪ 1.5 ಮಾಡಿದ್ರೆ ಒಳ್ಳೇದು ಅಂತಂದ್ರೆ, ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಯಾವ ರೀತಿ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಕಡಿಮೆ ಆಗುತ್ತೆ? ಯಾವ ರೀತಿ? ನಾವು ಹೌ ದ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ನಾವು ಒಂದೇನಪ್ಪಾ ಅಂತಂದ್ರೆ, ಗ್ಲೇಷಿಯಲ್ ಮೆಲ್ಟ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಗ್ಲೇಷಿಯಲ್ ಮೆಲ್ಟಿಂಗ್ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ಅಂಡ್ ಸೆಕೆಂಡ್ ಒನ್ ಸಿ ಲೆವೆಲ್ ರೈಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂಡ್ ಥರ್ಡ್ ಒನ್ ವಿ ಕಾಲ್ ಇಟ್ ಆಸ್ ದ ಇಂಪ್ಯಾಕ್ಟ್ ಆನ್ ವಿಚ್ ಆಲ್ ಥಿಂಗ್ಸ್? ಫ್ಲೋರಾ ಅಂಡ್ ಫಾನಾ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ಇಂಪ್ಯಾಕ್ಟ್ ಆಫ್ ಫ್ಲೋರಾ ಅಂಡ್ ಫಾನಾ ಕಡಿಮೆ ಆಗುತ್ತೆ. ಯಾವ್ದನ್ನ ಮಾಡಿದಾಗ? 1.5. ಇದರ ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೂಡ ನಾವು ಕಡಿಮೆ ಆಗತ್ತಾ ಅಥವಾ ಜಾಸ್ತಿ ಆಗತ್ತಾ? ಇಟ್ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ಅದಕ್ಕೆ ಈ ಬೆಲ್ಲಂ ಮಿಷನ್ ಅಡಿಯಲ್ಲಿ ವಿ ಆರ್ ಮೇಜರ್ಲಿ ಟಾರ್ಗೆಟಿಂಗ್ ಅಪಾನ್ ವಿಚ್ ಒನ್? ನೆನ್ಪಿಟ್ಕೋ, ಎಕ್ಸಾಂಪಲ್ ಕೇಳ್ತಾರೆ, ಬೆಲ್ಲಂ ಮಿಷನ್ ಟಾಕ್ಸ್ ಅಬೌಟ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಅಚೀವಿಂಗ್ ದ ಟಾರ್ಗೆಟ್ ಆಫ್ ಪ್ಯಾರಿಸ್. And that target we call it as 1.5 degrees Celsius, not 2 degrees Celsius. ನೆನ್ಪಿಟ್ಕೋಬೇಕು, ವಿ ಆರ್ ಮೇಜರ್ಲಿ ಫೋಕಸಿಂಗ್ ಅಪಾನ್ 1.5 degrees Celsius. ಯಾಕಪ್ಪ ಅಂದ್ರೆ 1.5 ಅಂತ ಇಟ್ಕೊಂಡು 2 ಆಗತ್ತೆ, 2 ಅಂತ ಇಟ್ಕೊಂಡ್ರೆ 2.5 ಆಗತ್ತೆ. ಅದಕ್ಕೆ ವಿಲ್ ಟಾರ್ಗೆಟ್ 1.5. ಹೆಂಗಿರೋ ಒಂದು 0.4 degrees Celsius ಝೋನ್ ಇದೆ ಅಲ್ವಾ, ನಾವು ಇದನ್ನ ಟಾರ್ಗೆಟ್ ಇಟ್ಕೊಳ್ಳೋಣ. ಇನ್ ಕೇಸ್ ಜಾಸ್ತಿ ಆದ್ರೂ ಕೂಡ ಇಟ್ ವಿಲ್ ಬಿ 1.6, 1.7 or 1.8. ಈ ರೇಂಜ್ ಅಲ್ಲಿ ಇದ್ರೂ ಕೂಡ ನಮ್ಮ ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ಈಸಿಯಾಗಿ ಅಚೀವ್ ಮಾಡ್ತೀವಿ ಅಂತ.